ಮಿತ್ ನಂಬರ್ 1, ಮ್ಯಾಟ್ರಿಮೋನಿಗೆ ಹೋದರೆ ಸುಮ್ಮನೆ ದುಡ್ಡು ವೇಸ್ಟು. ಮಿತ್ ನಂಬರ್ 2, ಮ್ಯಾಟ್ರಿಮೋನಿಯಲ್ಲಿ ನಮ್ಮ ಕಡೆ ನಮ್ಮ ಕ್ಯಾಸ್ಟ್ ಜನ ಸಿಗೋದೇ ಇಲ್ಲ. ಮ್ಯಾಟ್ರಿಮೋನಿಗೆ ಹೋದರೆ ನಮ್ಮ ಫ್ರೆಂಡ್ಸು ರಿಲೇಟಿವ್ ಎಲ್ಲ ತಪ್ಪು ತಿಳ್ಕೊತಾರೆ. ಮ್ಯಾಟ್ರಿಮೋನಿಯಲ್ಲಿ ನಾನು ಪ್ರೊಫೈಲ್ ಹಾಕಿದ್ರು ನನಗೆ ಬೇಕಾಗಿರೋ ನಮ್ಮ ಸೂಟಬಲ್ ಪ್ರೊಫೈಲು ನನಗೆ ಬೇಕಾಗಿರೋ ಜೋಡಿ ಸಿಗೋದಿಲ್ಲ. ನಮಸ್ಕಾರ, ನಾನು ಮಮತಾ, ಮ್ಯಾರೇಜ್ ಕೌನ್ಸಿಲರ್ ಫ್ರಮ್ ಶುಭಯೋಹ ಮ್ಯಾಟ್ರಿಮೋನಿ. ಮ್ಯಾಟ್ರಿಮೋನಿ ಬಗ್ಗೆ ನಿಮಗಿರೋ ಎಲ್ಲ ಸುಳ್ಳು ಅಸಂಪ್ಷನ್ಗೆ ಕರೆಕ್ಟಾಗಿ ಆನ್ಸರ್ ಕೊಡೋದಕ್ಕೆ ನಾ ಇಲ್ಲಿದ್ದೀನಿ. ಮಿತ್ ನಂಬರ್ 1, ಮ್ಯಾಟ್ರಿಮೋನಿಗೆ ಹೋದರೆ ಸುಮ್ಮನೆ ದುಡ್ಡು ವೇಸ್ಟು. ದ ಟ್ರೂತ್ ಈಸ್, ಈ ಕಾಲದಲ್ಲಿ ಒಂದು ಹುಡುಗಿ ಅಥವಾ ಒಂದು ಹುಡುಗನ ನೋಡಬೇಕಂದ್ರೆ ಒಂದು ಊರಿಂದ ಒಂದು ಊರಿಗೆ ಹೋಗ್ಬೇಕಂದ್ರೆ ಪೆಟ್ರೋಲ್ ವೇಸ್ಟು, ಅಲ್ಲಿರೋ ಮತ್ತು ಮನೆ ಮಂದಿ ಎಲ್ಲ ರಜೆ ಹಾಕಿ ಹೋಗಬೇಕು, ಪಾಪ ಅವ್ರಿಗೆ ರಜೆಗಳು ವೇಸ್ಟು, ಆ ಸ್ಯಾಲ್ರಿ ಏನಾದ್ರು ಕಟ್ಟಾದರೆ ಅದು ವೇಸ್ಟು, ಈ ಪೆಟ್ರೋಲ್ಗೆ ಹಾಕೋದು, ಈ ಸ್ಯಾಲ್ರಿಗೆ ಹಾಕೋದು, ಮತ್ತು ಆ ಪಾಪ ಅವ್ರ ರಜೆ ಒಂದಿರೋ ರಜೆಗಳು ಹಾಳಾಗೋದು. ಇದಕ್ಕೆಲ್ಲ ಹೋಲಿಸಿದ್ರೆ ಮ್ಯಾಟ್ರಿಮೋನಿಗೆ ದುಡ್ಡು ಹಾಕೋದೇನು ಬಹಳ ದುಡ್ಡಲ್ಲ. ಅಷ್ಟೆಲ್ಲ ಆದಮೇಲೂ ನೀವು ಅಲ್ಲಿ ಹೋದ್ಮೇಲೆ ಹುಡುಗರ ಕಡೆಯವ್ರು ಒಪ್ಪೋದು, ಹುಡುಗಿ ಕಡೆಯವ್ರು ಒಪ್ಪೋದು, ಒಪ್ಪದೇನೂ ಇರ್ಬೋದು. ಅದ್ರ ಬದಲು ಮ್ಯಾಟ್ರಿಮೋನಿಯಲ್ಲಿ ಆದರೂ ರಿಜಿಸ್ಟರ್ ಮಾಡಿ ಒಂದಷ್ಟು ಕಾಂಟ್ಯಾಕ್ಟ್ಸ್ ನಂಬರ್ ತೊಗೊಂಡು ಅವ್ರ ಹತ್ರ ಮಾತಾಡಿ ಹುಡುಗನ ಅಭಿಪ್ರಾಯ ತಿಳ್ಕೊಂಡು, ಹುಡುಗಿ ಅಭಿಪ್ರಾಯ ತಿಳ್ಕೊಂಡು ಮುಂದೆ ಹೆಜ್ಜಿಡೋದು ಒಳ್ಳೆಯದು ಅಲ್ವಾ? ಮಿತ್ ನಂಬರ್ 2, ಮ್ಯಾಟ್ರಿಮೋನಿಯಲ್ಲಿ ನಮ್ಮ ಕಡೆ ಹುಡುಗ, ನಮ್ಮ ಕ್ಯಾಸ್ಟ್ ಹುಡುಗ, ನಮ್ಮೂರು ಹುಡುಗ, ನಮ್ಮ ಕಡೆ ಹುಡುಗಿ ಸಿಗಲ್ಲ. ರಾಂಗ್ ಅಸಂಪ್ಷನ್. ದ ಟ್ರೂತ್ ಈಸ್, ನೀವು ಯಾಕೆ ನಿಮ್ಮ ಹುಡುಗಂಗೆ ನಿಮ್ಮ ಕಡೆ ಹುಡುಗಿನ ಹುಡುಕ್ತಾ ಇರ್ತಾರೋ ಅದೇ ರೀತಿ ಹುಡುಗಿ ಮನೆಯಲ್ಲೂ ಕೂಡ ನಮ್ಮ ಕ್ಯಾಸ್ಟು, ನಮ್ಮೂರ ಕಡೆಯದು ಅದನ್ನೇ ಆ ಥರ ಹುಡುಗನ್ನೇ ನೋಡ್ಬೇಕಂತ ಅವರು ಹುಡುಕ್ತಾ ಇರ್ತಾರೆ. ಮಿತ್ ನಂಬರ್ 3, ಮ್ಯಾಟ್ರಿಮೋನಿಗೆ ಹೋದರೆ ನಮ್ಮ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ನಮ್ಮನ್ನ ತಪ್ಪು ತಿಳ್ಕೊತಾರೆ. ಎಲ್ಲಿ ಹುಡುಗ ಸಿಕ್ಕಿಲ್ಲ ಇವ್ರಿಗೆ, ಎಲ್ಲೂ ಹುಡುಗಿ ಸಿಕ್ಕಿಲ್ಲ, ಅದಕ್ಕೆ ಮ್ಯಾಟ್ರಿಮೋನಿಗೆ ಹೋಗಿದ್ದಾರೆ ಅನ್ಕೋತಾರೆ. ಅದು ತಪ್ಪು. ನಿಜ ಏನು ಅಂದರೆ, ಈ ಕಾಲದಲ್ಲಿ ನಿಮ್ಮ ರಿಲೇಟಿವ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಒಂದು ಹುಡುಗನಾಗಲಿ ಒಂದು ಹುಡುಗಿನ ಯಾರೂ ತೋರಿಸ್ಕೊಡಲ್ಲ. ಅವ್ರಿಗೆ ಗೊತ್ತಿದ್ರು ಕೂಡ ತೋರಿಸ್ಕೊಡಲ್ಲ. ಯಾಕಂದರೆ ಮದುವೆ ಆದಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅವ್ರು ನಮ್ಮ ದೂಷಿಸ್ತಾರೆ. ನಂಗೆ ಯಾಕಪ್ಪ ಬೇಕು ಇದ್ರ ಸವಾಸ, ಬೇಡವೇ ಬೇಡ. ಸೊ ಈ ಥರ ಎಲ್ಲ ಅವ್ರು ಅಂದ್ಕೊಂಡು, ಸೊ ಈ ಕಾಲದಲ್ಲಿ ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಈ ಮದುವೆ ಕಾರ್ಯಕ್ಕೆ ಕೈ ಇಡೋದಿಲ್ಲ. ಸೊ ಅದರಿಂದ ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಮಾಡಿದ್ರೆ ಅವ್ರು ತಪ್ಪು ತಿಳಿಯೋ ಪ್ರಮೇಯ ಬರೋದೇ ಇಲ್ಲ ಅಲ್ವಾ? ಮಿತ್ ನಂಬರ್ 4, ಮ್ಯಾಟ್ರಿಮೋನಿಯಲ್ಲಿ ನನ್ನ ಫೋಟೋ ಬಯೋಡೇಟಾ ಹಾಕಿದ್ರು ಕೂಡ ನಮ್ಮ ಪ್ರೊಫೈಲ್ನ ಯಾರು ಇಷ್ಟಪಡೋದಿಲ್ಲ. ದ ಟ್ರೂತ್ ಈಸ್, ಇಲ್ಲಿ ಮ್ಯಾಟ್ರಿಮೋನಿಯಲ್ಲಿ ನಮ್ಮ ಕಡೆ ಹುಡುಗ, ನಮ್ಮ ಹುಡುಗ ಬೇಕು ಅಂತ ಕಾಯ್ಕೊಂಡಿರೋರು ಬಹಳ ಜನ ಇರ್ತಾರೆ. ನೀವು ಬಯೋಡೇಟಾ ಹಾಕಿದ ತಕ್ಷಣ ಇದು ನಮ್ಮ ಕಡೆದಪ್ಪ, ಈ ಕ್ವಾಲಿಫಿಕೇಷನ್ ನಮ್ಮ ಹುಡುಗಿಗೆ ಮ್ಯಾಚ್ ಆಗುತ್ತಪ್ಪ, ನಮ್ಮ ಹುಡುಗಿಗೆ ಮ್ಯಾಚ್ ಆಗುತ್ತಾ ಅಂತ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಡೆಫಿನೆಟಾಗಿ ಮಾಡೇ ಮಾಡ್ತಾರೆ. ಅವರು ಕೂಡ ನಿಮ್ಮ ಥರನೇ ಒಳ್ಳೆ ಹುಡುಗ ಒಳ್ಳೆ ಹುಡುಗಿ ಹುಡುಕ್ತಾನೆ ಇರ್ತಾರಲ್ವಾ? ಅದು ಅಲ್ಲದೆ ಫೋಟೋ ಯಾವ ರೀತಿ ಯಾವ ಥರ ಫೋಟೋ ಅಪ್ಲೋಡ್ ಮಾಡಬೇಕು ಮತ್ತು ಯಾವ ರೀತಿ ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು, ಪ್ರತಿಯೊಂದು ಗೈಡೆನ್ಸ್ ಕೂಡ ಮ್ಯಾಟ್ರಿಮೋನಿಯಲ್ಲಿ ಸಿಗುತ್ತೆ. ಇದರಿಂದ ಮದುವೆ ಸೆಟ್ ಆಗೋ ಎಲ್ಲ ಸಾಧ್ಯತೆಗಳ ಪರ್ಸೆಂಟೇಜು ಇನ್ಕ್ರೀಸ್ ಆಗೇ ಆಗುತ್ತೆ.